ಸರ್ ಯಾವ ಊರು ಇದು? ಗುಮ್ಮನೂರು. ಗುಮ್ಮನೂರು. ಎಷ್ಟು ಎಕರೆ ಪ್ಲಾಟ್ ಇದೆ ಸರ್ ನಿಮ್ಮದು? ಇದು 3.5 ಎಕರೆ. 3.5 ಎಕರೆ ಇದೆ. ಚಂದ್ರಣ್ಣ ಅವರು ನಿಮ್ಮ ಮಗ. ಎಷ್ಟು ಬೋರ್ ಇದಾವೆ ಸರ್ ಇದರೊಳಗೆ? ಇದ್ರೊಳಗೆ ನೀರು ಹೊಡಿಯವು 2 ಇದಾವೆ. 2 ಇದ್ದಾವೆ. ಬೇರೆವು ಹಾಕ್ಸಿದ್ದೀರಿ? ಒಟ್ಟು 8 ಬೋರ್ ಹಾಕ್ಸಿ. 8 ಬೋರ್ ಹಾಕ್ಸಿದ್ದೀರಿ. ಅದರೊಳಗೆ 2 ರನ್ನಿಂಗು. 2 ರನ್ನಿಂಗ್. ಇದು ಹಾಗಾದರೆ 9ನೇ ಪಾಯಿಂಟ್ ಆಗ್ತಿರೋದು. ಸರ್ ಈ ಹೆಸರು ಹೇಗೆ ಬಂತು? ನಿಮ್ಮ ಊರಿಂದ ಹೆಸರು ಒಂದು ಸ್ವಲ್ಪ ಹೇಳ್ತೀರಾ? ಇದು ಗುಮ್ಮನೂರು ಅಂತ ಯಾಕೆ ಬಂತು ಅಂದರೆ, ಒಂದು 400 ವರ್ಷದ ಕೆಳಗೆ ಇಲ್ಲಿರಲಿಲ್ಲ ಅದು ಊರು. ಇಲ್ಲಿಂದ 2-2.5 ಕಿಲೋಮೀಟ್ರ್ ಕದ್ರಪ್ಪನಟ್ಟಿ ಅಂತ ಬರುತ್ತೆ, ಅಲ್ಲಿತ್ತದು. ಅವಾಗ ಅಲ್ಲಿಂದ ದನ ಮೇಯ್ಸಕ್ಕೆ ದನಗಳು ಹೊಡ್ಕೊಂಡು ಈ ಕಡೆಗೆ ಆಡ್ಸಕ್ಕೆ ಬಂದಾಗ ಒಂದು ಹಸು ಹಾಲು ಕೊಡ್ತಾ ಇರಲಿಲ್ಲ. ಅವಾಗ ಅವನು ಯಾಕೆ ಹಾಲು ಕೊಡ್ತಾ ಇಲ್ಲ ಅಂತೇಳಿ ಕರೆ ಹಸು ಅದು ಚೆಕ್ ಮಾಡಿದಾಗ ಅಲ್ಲೊಂದು ತೋಟಿ ಬೆಳೆ, ಆ ತೋಟಿ ಬೆಳೆಗೆ ಹಾಲು ಹಿಂಡಿ ಹೋಗೋದು ವಿಗ್ರಹಕ್ಕೆ. ಅವಾಗಿಂದ ಹಸು ಹಿಂಡಿ ಹೋಗೋದು. ಆವಾಗಿಂದ ಅವನು ಗುಮ್ಮ ಇಲ್ಲೇದಾನೆ, ಹಾಲು ಇವನು ಕುಡಿತಾ ಇದ್ದಾನೆ ಅವನು ಅಂದಾಗ ಅವತ್ತಿನಿಂದ ಗುಮ್ಮನೂರು ಬುಕ್ಸ್ ಆಯ್ತು. ಒಂದು ಬೆಳಗೆರೆ ಮಾಸ್ಟ್ರು ಗುಡದಪ್ಪ ಮಾಸ್ಟ್ರು ಅಂತ ಇದ್ರು, ಅವರು ಈ ಊರದ ಇತಿಹಾಸದ ಒಂದು ಬುಕ್ಸ್ ಬರ್ದಿದ್ದಾರೆ. ಓಕೆ ಓಕೆ. ಆ ಥರ ನಿಮ್ಮ ಹೆಸರು ಗುಮ್ಮನೂರು ಅಂತ ಬಂದಿದೆ. ಈಗ ಭಾಳ ಫೇಮಸ್. ಫೇಮಸ್. ಹೌದೌದು. ಇಲ್ಲಿ ಸುಮಾರು ಪಾಯಿಂಟ್ ಮಾಡಿದ್ದೀವಿ ಸರ್ ನಾವು ಈ ಏರಿಯಾದಲ್ಲಿ. ನಿಮ್ಮ ಹುಣಸೆ ಕಟ್ಟೆಯಿಂದ ಹಿಡಿದು ಆನ್ಗೋಡಿಂದ ಹಿಡಿದು ಎಲ್ಲ ಸುಮಾರು ಪಾಯಿಂಟ್ ಇಲ್ಲಾಗಿದ್ದಾವೆ. ಇವತ್ತು ನಿಮ್ಮ ಹೊಲದಲ್ಲೇ ಪಾಯಿಂಟ್ ಮಾಡ್ತಿದ್ದೀವಿ ನಾವು. ಹೌದು ಸರ್. ನಿಮ್ಮ ಹೊಲಕ್ಕೆ ಬಂದು ಇಲ್ಲಿ ಒಂದು ಪಾಯಿಂಟ್ ಸೆಟ್ ಮಾಡಿ ಊರಿಂದ ಒಂದು ಕತೆ ಒಂದು ಕೇಳಂಗೆ ಒಂದು ಬಹಳ ಖುಷಿ ಆಯ್ತು. ಎಲ್ಲರಿಗೂ ಇಲ್ಲ ಅದು, ನಾನು ಬುಕ್ಸ್ ಓದಿದ್ದೆ. ಹಾಗಾಗಿ ನನ್ನ ಹತ್ರನೇ ಇತ್ತು, ಬೇರೆ ಮಾಡ್ತಿತ್ತು. ಹಾಲೇಶ್ವರ ಪ್ರಿಂಟರ್ಸ್ ಅಂತ ಇತ್ತು ದಾವಣಗೆರೆಗೆ, ಕರ್ನಾಟಕ ಹತ್ರ. ಅದು ಈಗ ಐತ ಎಲ್ಲ ಗೊತ್ತಿಲ್ಲ. ಓಕೆ. ಅವ್ರ ಹತ್ರ ಇತ್ತು ಅದು. ಆ ಬುಕ್ ನೀವು ತಂದು ಓದಿ ಇದು ಮಾಡಿರೋದು. ಅವ್ರು ಎಲ್ಲಿ ಸತ್ತಾಗಿರ್ತಾರೆ ಮಕ್ಕಳು. ಹಂಗಾಗಿ ಊರಿಗೆ ಆ ಇತಿಹಾಸ ಬಂದು ನಮ್ಮನೆಯವರು ಕಾರ್ ಬಂತು. ಆಗಲಿ ಬರಲಿ. ಬಸವಣ್ಣ ದೇವರು ಅಂತ, ಚನ್ನಬಸವಣ್ಣ ಅಂತ. ಹುಣಸೆಕಟ್ಟೆಗೂ ಬಸವಣ್ಣಯ್ಯ. ಇಲ್ಲಿ ಭಾಳ ನಡೀತು, ಭಾಳ ಅದೇ 1 ಕೋಟಿ ಅಂತ ಆಯ್ತು ಒಂದು ವರ್ಷಕ್ಕೆ. ಹೌದಾ? ಅನ್ನದಾನ ಭಾಳ ಆಯ್ತು. ಓಕೆ ಓಕೆ. ಭಾಳ ಅಂದ್ರೆ ಭಾಳ. ಅಡಿ ಹೊಡ್ಸ್ರಿ ಇದು ಒಳ್ಳೆ ನೀರು, ಇದು 4 ಇಂಚ್ ನೀರು ಬೀಳತ್ತೆ. ಸರಿ ಬೀಳ್ಬೋದು ಅದು. ಅದೇ ಲೆಕ್ಕ ಈಗ ನೀವು ಹೇಳಿದ್ದೆ 565 ಅಡಿ ಬಿಡ್ತದೆ ಒಟ್ಟು. ಅದಕ್ಕೆ ಇದು 400 ಮೇಲೆ ಬೀಳುತ್ತೆ. 400 ಮೇಲೆ ಬೀಳಿ, ಆಳನ ಬೀಳಿ, ಅವ್ನ ಮೇಲೆ ಅಂತಾನೆ. ಅದು ಬೋರ್ ಅಲ್ಲಿ ಮೇಲೆ ಇರೋದು ನೀರು. ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ, ಯಾವ್ದು ಆ ನಮೂನಿ ಬೋರು 50 ಅಡಿ ಹೊಡಿಬೇಕಪ್ಪ ಇದು ಅಂತ ಹೇಳಿ ನೀವು ಓಡಿಸ್ರಿ ನಿಲ್ಸಿ. ಸರ್ ಭಾಳ ಚೆನ್ನಾಗೈತೆ ಇದು ನೀರು. ಲಿಂಕೆ ತಪ್ಪೇ ಅದು. ಅದೇ ಸಪ್ರೇಟ್ ನೀರು. ಅದಕ್ಕೆ 2 ಗ್ಯಾಪ್ ಇದೆ. ಅದಕ್ಕೆ 2 ಗ್ಯಾಪ್ ಸಿಕ್ಕಿರೋದು. ಅದು ಒಂದೇ ಇದ್ದದ್ದು ಮೊದಲು ಅಲ್ಲ, ನಾನು ಈಗ ನೋಡಿದ್ನಲ್ಲ, ಒಂದು ದಪ್ಪ ಗ್ಯಾಪ್. ಕರೆಕ್ಟ್ ಸರ್, ನೀವು ಹೇಳಿದ್ರಿ. ಒಂದೇ ಇದ್ದಿದ್ದು. ಬಂಡೆ ಹೊಡೆಯಕ್ಕೆ ಆ ಬಂಡೆ ಹೊಡೆದು ಮುಂಚೆ ನಾನು ಸರ್ ಅಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ವಿ. ಇವರು ನೀವು ಹೇಳೋಕ್ಕಿಂತ ಮುಂಚೆ ಇದರೊಳಗೆ ಒಂದೇ ದರಿ ಇದೆ. ಬಟ್ ಇವಾಗ ರೀಸೆಂಟಾಗಿ ಇನ್ನೊಂದು ಕ್ಯಾಮ್ರಾ ಬಿಟ್ಟು ನೋಡಿದಾಗ ಬೇರೆಯವ್ರು ಹೊಡಿಸಿದ್ದಕ್ಕೆ 2 ದರಿ ಬಂದ್ವು ಅಂತ ಹೇಳಿದರು ಸರ್. ನೀವು ಅದೇ ಹೇಳ್ತಿದ್ದೀರಿ. ಮೋಟ್ರ್ ಪ್ರಾಬ್ಲಮ್ ಆಗಿ ನೀರಿಲ್ಲ ಅಂದ್ರೆ ಎತ್ತದು ಕ್ಯಾಮ್ರಾ ಬಿಡೋದು, ಮೋಟ್ರ್ ಬೇರೆ ಹಾಕೊಂಡು ಸರಿ ಆಯ್ತು. ಈಗ 1.5-2 ವರ್ಷದಿಂದ ಬಂದೈತೆ. ಅದಕ್ಕೆ ಮ್ಯಾಲೆ ಬಂದೈತೆ. ಹಳೆ ಏನು ಪಾಯಿಂಟ್ ಇದು ಬಂದಿತ್ತು ಅದು ನೀರು, ಅಲ್ಲಿಂದ ಒಂದು 50-60 ಅಡಿ ಮೇಲೆ ಈ ಪೈಪ್ ಹೊಡಿತೈತೆ. ಹೌದಲ್ಲ? ಅದಕ್ಕೆ ನನಗೆ ಅದು ಒಂದು ದಪ್ಪ ಲೈನ್ ಸಿಕ್ತು ನನಗೆ. ಅದಕ್ಕೆ
ಅದು ಒಂದು ಒಂದು ಗ್ಯಾಪ್ ದಪ್ಪ ಸಿಕ್ತು, ಆಮೇಲೆ ಒಂದು ಸಣ್ಣದು ಒಂದು 2 ಗ್ಯಾಪ್ ಐತಂತ ನನಗೆ ಅಲ್ಲಿ ಕನ್ಫರ್ಮ್ ಆತದು. 2 ಗ್ಯಾಪ್ ನಿಜ ಸರ್ ಅದು? ಕೆಳಗಿರೋದೇ ದೊಡ್ಡ ದಪ್ಪ ಇರೋದು, ಹೌದೌದು. ಮೇಲೆ 50 ತಡಿ ಮೇಲೆ ಇರೋದು ಒಟ್ಟಿಗೆ 2 ಗ್ಯಾಪ್ ನನಗೆ ಅಲ್ಲಿ ಕಂಡಿದ್ದೆ. ಹ್ಞೂ, ಅಂದರೆ ಆ ಗ್ಯಾಪ್ ಇದಕ್ಕೇನೋ ಸಂಬಂಧ ಇಲ್ಲ ಸರ್, ಸಂಬಂಧ ಇಲ್ಲ. ಅದೇ ಸಪ್ರೇಟ್, ಇದು ಸಪ್ರೇಟ್. ಒಟ್ಟು ನನಗೆ ಗೊತ್ತಿರೋ ಮಾಹಿತಿ ನಿಮ್ಗೊಂದು ಮಾಹಿತಿ ಕೊಟ್ಟಾನೆ. ಏನು ಸಿಗ್ನಲ್ ಸಿಗ್ತವ ನಿಮಗೆ, ಆ ಸಿಗ್ನಲ್ ಇಳ್ಕೊಬೋದು. ಅದೇ ಬೇರೆ ನಾನು ಅದೇ ಹೇಳಿದ್ದು, ಈ ಪಾಯಿಂಟಲ್ಲಿ ಗಾಡಿ ಹಿಂಗೆ ಹಾಕತ್ತಿ ಹಿಂಗೆ ನಿಲ್ಸ್ರಿ, ಇದಕ್ಕೆ ಏನು ತೊಂದರೆ ಇಲ್ಲ, ಹೆಂಗಾರ ನಿಲ್ಸ್ಬೋದು. ನಿಲ್ಲಿಸಿ ಅದು ನಿಂಬೆಹಣ್ಣು ಎಣ್ಣೆ ಇರ್ತಿದ್ದು ಅದೇ ಪಾಯಿಂಟ್ ನಿಮ್ಗೆ ಇಲ್ಲಿ ಹಿಂಗೆ ಇದು ಮಾಡೋಣ ಸರ್, ಮುಚ್ಚೋಣ ಅದು.